ನಮಸ್ತೆ. ಶ್ರೀ ದುರ್ಗಾದಿಶಕ್ತಿ ದೇವಸ್ಥಾನ ದೊಡ್ಡಣ್ಣಗುಡ್ಡೆಯ ಧರ್ಮದರ್ಶಿಯಾಗಿರುವಂಥ ಶ್ರೀ ರಮಾನಂದ ಗುರೂಜಿ ಇತ್ತೀಚೆಗೆ ತಾರೀಕು 23/6/2026ರಿಂದ 29/6/2026 ತನಕ ಶ್ರೀ ಬಬ್ಬುಸ್ವಾಮಿ ದೇವಸ್ಥಾನ ಕುಂಜಿಬೆಟ್ಟು ಇದರ ಪುನರ್ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮಕಲಶೋತ್ಸವ ಬಹಳ ವಿಜೃಂಭಣೆಯಿಂದ ಗ್ರಾಮಸ್ಥರ ನೆರವಿನೊಂದಿಗೆ ಒಳ್ಳೆಯ ರೀತಿಯಿಂದ ನೆರವೇರುತ್ತೆ ಎಂದು ಹೇಳಲು ಸಂತೋಷಪಡುತ್ತೇನೆ. ಈ ಬಬ್ಬುಸ್ವಾಮಿ ದೇವಸ್ಥಾನವು 17 ವರ್ಷಗಳಿಂದ ಯಾವುದೇ ಒಂದು ಜೀರ್ಣೋದ್ಧಾರ ಪ್ರಕ್ರಿಯೆಯನ್ನು ಕೈಗೊಂಡರೂ ಅದು ಅಲ್ಲಿಗೆ ಸ್ಥಗಿತವಾಗಿದ್ದು, ಆ ಕ್ಷೇತ್ರದಲ್ಲಿ ಬಹಳಷ್ಟು ತೊಂದರೆಗಳಿದ್ದನ್ನು ಕಂಡುಬಂದು ಹಲವಾರು ಜ್ಯೋತಿಷ್ಯರಲ್ಲಿಗೆ, ಅಂದರೆ ಅವರು ಕಮಿಟಿಯವರು ಹೇಳುವ ಪ್ರಕಾರ ಉಡುಪಿ ಆಸುಪಾಸಿನಲ್ಲಿ, ಮಂಗಳೂರಿನ ಬಾರ್ಕೂರಿನಲ್ಲಿ, ಕುಂದಾಪುರಕ್ಕೆ ಸಂಬಂಧಪಟ್ಟು 18 ಜ್ಯೋತಿಷ್ಯರಲ್ಲಿಗೆ ಹೋಗಿ ಸಹ ಕೇಳಿದರು. ಯಾವುದೇ ಒಂದು ಪರಿಹಾರ ದೊರಕದೆ ಕೊನೆಗೆ ಇನ್ನು 2.5 ತಿಂಗಳ ಹಿಂದೆ ನಮ್ಮ ಕ್ಷೇತ್ರಕ್ಕೆ ಬಂದು ಭೇಟಿ ಕೊಟ್ಟು ನನ್ನ ಹತ್ರ ದೇಣಿಗೆಯನ್ನು ಕೇಳಲಿಕ್ಕೆ ಅವರು ಬಂದಾಗ ಏನು ಸಮಸ್ಯೆ ಅಂತ ಅವರ ನಾನು ಕೇಳಿದಾಗ ಅವರು ನನಗೆ ಹೇಳಿದರು, ಹೀಗೆ ಬಬ್ಬುಸ್ವಾಮಿ ಜೀರ್ಣೋದ್ಧಾರ ಆಗ್ತಾ ಇಲ್ಲ, ಭಾಳಷ್ಟು ಸಮಸ್ಯೆ ಇದೆ, ಕಮಿಟಿ ಒಳಗೇ ಗೊಂದಲವಿದೆ, ಒಬ್ಬರನ್ನು ಕಂಡರೆ ಒಬ್ಬರಿಗೆ ಆಗುವುದಿಲ್ಲ, ಇಂಥ ಸ್ಥಿತಿಯಲ್ಲಿದೆ, ಜೀರ್ಣೋದ್ಧಾರ ಆಗುತ್ತಿಲ್ಲ ಅಂತ ಹೇಳಿದಾಗ ನಾನು ಅವ್ರ ಹತ್ರ ಕೇಳಿದ್ದೇನೆ, ನೀವು ಕೂತ್ಕೊಳ್ಳಿ ನೋಡೋಣ ಯಾಕೆ ಅದು ಆಗುತ್ತಿಲ್ಲ ಅಂಥೇಳಿ. ಅವ್ರನ್ನ ಒಂದು ಚೂರು ನಮಗೆ ನೋಡಿ ನೀವು ಹೇಳಬೇಕು ಅಂಥೇಳಿ ತುಂಬ ಕಂಗಾಲಾಗಿದ್ದರು ಪಾಪ. ಅವರು ಬಂದಾಗ ನಾನು ಅವ್ರ ಹತ್ರ ಹೇಳಿದೆ, ನನ್ನ ಒಂದು ತಾಯಿ ಕೊಟ್ಟ ಒಂದು ಶಕ್ತಿಯಂತೆ, ತಾಯಿಯ ಪ್ರೇರಣೆಯಂತೆ, ನಾನು ಜ್ಯೋತಿಷ್ಯ ಶಾಸ್ತ್ರಜ್ಞನಲ್ಲದಿದ್ದರೂ ತಾಯಿಯ ಪ್ರೇರಣೆ ಅಂತ ಹೇಳುವಂಥ ಮಾತಿನಲ್ಲಿ ಎಷ್ಟೋ ದೈವಸ್ಥಾನಗಳು, ಎಷ್ಟೋ ನಾಗಸ್ಥಾನಗಳು, ಎಷ್ಟೋ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿ ಈಗ ಅದು ಮೆರೆದಾಡುತ್ತಿದೆ. ಅದರ ಒಂದು ಧೈರ್ಯದ ಹಿನ್ನೆಲೆಯಲ್ಲಿ ಇವರಿಗೆ ನಾನು ಹೇಳಿದೆ, ನಿಮ್ಮಲ್ಲೊಂದು ಲಿಂಗ ರೂಪದಲ್ಲಿರುವಂಥ ಒಂದು ಯಾವುದಾದ್ರೂ ಸನ್ನಿಧಾನವಿದೆ ಅಂತ ಕೇಳಿದೆ. ಹೌದು, ಲಿಂಗ ರೂಪದಲ್ಲಿ ಒಂದು ಸನ್ನಿಧಾನ ಇದೆ. ಅದನ್ನು ನೀವು ಏನಂತ ಹೇಳಿದರೆ, ಕೆಲವು ಜ್ಯೋತಿಷರು ಅದನ್ನು ಈಶ್ವರ ಅಂತ ಹೇಳಿದರು, ಕೆಲವರು ಬಬ್ಬುವೆ ಲಿಂಗ ರೂಪದಲ್ಲಿ ಮೂಡಿ ಬಂದದ್ದಂತ ಹೇಳಿದ್ದಾರೆ. ಈಗ ನೀವು ಯಾವ ರೀತಿಯಲ್ಲಿ ಅದನ್ನು ನಂಬ್ತಿದ್ದೀರಿ? ನಮಗೇನು ನಮ್ಮ ಒಂದು ಪದ್ಧತಿಯ ಪ್ರಕಾರ ಪೂಜೆ ಪುರಸ್ಕಾರ ಮಾಡ್ತಿದ್ದೇವೆ. ಯಾವುದೇ ಶಕ್ತಿ ಎಂಬ ಸ್ಪಷ್ಟವಾದ ಮಾಹಿತಿ ನಮಗೆ ಸಿಗದಿದ್ದ ಕಾರಣ ನಾವು ಹಾಗೆ ಹೇಳಿದೆ. ಅದಕ್ಕೆ ನಾನು ಹೇಳಿದೆ, ನನ್ನ ತಾಯಿ ಹೇಳುವ ಪ್ರೇರಣೆ ಪ್ರಕಾರ ಇವತ್ತಿನಿಂದ ಅದು ಚಾಮುಂಡಿ ಎಂದು ನೀವು ಪ್ರಾರ್ಥನೆ ಮಾಡಿಕೊಂಡು ಬನ್ನಿ. ಅದು ಚಾಮುಂಡಿ ಲಿಂಗ ರೂಪದಲ್ಲಿ ನಿಮಗೆ ಕಾಣ್ತಿರೋದು, ಅದಕ್ಕೊಂದು ಆ ರೀತಿಯ ಪ್ರಾರ್ಥನೆ ಮಾಡೋಣ. ಮತ್ತು ನಾನು ಪ್ರಶ್ನೆ ಮಾರ್ಗದಲ್ಲಿ ಬಂದ ಹಾಗೆ ಒಂದು 2-2.5 ಗಂಟೆ ಚರ್ಚೆಯನ್ನು ಮಾಡಿ ಅವರಿಗೆ ಹೇಳಿದೆ, ಇದು ಕೃಷ್ಣ ಮಠಕ್ಕೆ ಸಂಬಂಧಪಟ್ಟ ಜಾಗವಾದ ಕಾರಣ ಅದರ ಕೆಲವು ಪರಿಹಾರ ವಿಧಿವಿಧಾನಗಳನ್ನು ಹೇಳಿದ್ದೇನೆ. ಆ ಸಾನ್ನಿಧ್ಯವು ಅಭಿವೃದ್ಧಿ ಆಗಬಾರದು, ಜೀರ್ಣೋದ್ಧಾರ ಕೊಳ್ಳಬಾರದೆಂಬ ಉದ್ದೇಶವನ್ನು ಇಟ್ಟುಕೊಂಡು ಹಲವಾರು ಥರದ ದೋಷಗಳು ಆಗ ಜಾಗದಲ್ಲಿ ಕಂಡು ಬಂದ ಪ್ರಕಾರ ಅದಕ್ಕೆ ಬೇಕಾದಂಥ ಸಣ್ಣ ಸಣ್ಣ ಪರಿಹಾರ ವಿಧಿಗಳನ್ನೆಲ್ಲ ಅವರಿಗೆ ಹೇಳಿ, ಕೃಷ್ಣ ಷಡಾಕ್ಷರಿ ಮಂತ್ರದಿಂದ ಒಂದು ಯಾಗವನ್ನು ಮಾಡಿಸಿ ಆ ಪ್ರಸಾದವನ್ನೆಲ್ಲ ಹಾಕಬೇಕು ಆ ಜಾಗಕ್ಕೆ, ಕೃಷ್ಣ ಮಠಕ್ಕೆ ಹೋಗಿ ಬೇಕಾದಂಥ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ, ಇದನ್ನು ನಾನು ನಿಮಗೆ 2-3 ತಿಂಗಳೊಳಗೆ ಪ್ರತಿಷ್ಠಾಪನೆಗೊಳಿಸಿ ಇದಕ್ಕೆ ಬ್ರಹ್ಮಕಲಶೋತ್ಸವ ಆಗುವ ರೀತಿಯಲ್ಲಿ ನಾನು ಖಂಡಿತವಾಗಿ ನನ್ನ ತಾಯಿ ಆದೇಶದಂತೆ ನಿಮಗೆ ಮಾಡಿಕೊಡುತ್ತೇನೆ ಅಂಥೇಳಿ ಆ ಕಮಿಟಿಯವರು ಬಂದವರಿಗೆ ನಾನು ಮಾತು ಕೊಟ್ಟಿದ್ದೆ. ಆ ಪ್ರಕಾರ ದಿನದಿಂದ ದಿನಕ್ಕೆ ಅವರಿಗೆ ಈ ಮಾತುಗಳನ್ನು ಕೇಳಿ ಅಲ್ಲಿ ನಡೆದಂಥ ಒಂದು ಕೆಲವು ಪೂಜೆ ಪುರಸ್ಕಾರಗಳಿಂದಾಗಿ ತಾಯಿಯ ಅನುಗ್ರಹದಿಂದ 2.5 ತಿಂಗಳಲ್ಲಿಯೇ ಬ್ರಹ್ಮಕಲಶೋತ್ಸವ ಪುನರ್ ಪ್ರತಿಷ್ಠಾಪನೆ ನಡೆದು ಬ್ರಹ್ಮಕಲಶೋತ್ಸವ ವಿಜೃಂಭಣೆ ನಡೆಯಿತು. ಇದು ತಾಯಿಯ ಕೃಪಾ ಕಟಾಕ್ಷದಿಂದ ನಾನು ಹೇಳಿದಂಥ ಮಾತನ್ನು ತಾಯಿ ಸತ್ಯ ಮಾಡಿಕೊಟ್ಟಿದ್ದಾಳೆ ಎಂಬುದೇ ನನಗೊಂದು ಬಹಳ ಸಂತೋಷದ ವಿಷಯ. ಯಾಕಂತ ಹೇಳಿದರೆ ಅವರು ಕಂಗಾಲಾಗಿದ್ದಂಥ ಕಡಿಯಾಳಿ ಮೊನ್ನೆ ಅವರು ಕಮಿಟಿಯವರು ಹೇಳ್ತಿದ್ರು, ದೈವದ ನುಡಿ ಆಯಿತು, ಇಡೀ ಕಡಿಯಾಳಿ ಊರಲ್ಲಿ ಬಬ್ಬುಸ್ವಾಮಿ ದೇವಸ್ಥಾನ ಈ ಸ್ಥಿತಿಯಲ್ಲಿ ಉಂಟಂಥೇಳಿ ಕಣ್ಣಲ್ಲಿ ನೀರು ಹಾಕಿದವರು ಇವತ್ತು ಸಂತೋಷದಿಂದ ಕುಣಿದಾಡುತ್ತಿದ್ದಾರೆ. ನಮ್ಮ ಹೂ ಒಂದು ನೆಲೆಗೊಂಡಿದ್ದಾನೆ. ಬಬ್ಬುಸ್ವಾಮಿಯ ಸಂದರ್ಶನದಲ್ಲಿ ಸ್ವಾಮಿ ಕೊಟ್ಟಂಥ ಒಂದು ನುಡಿ ಹಾಗೂ ಕೊರಗಜ್ಜ ಗುಳಿಗ ದೈವದ ಕೊಟ್ಟ ನುಡಿಯಂತೆ ನೀವು ನನ್ನ ಕ್ಷೇತ್ರದಲ್ಲಿ ಇಷ್ಟ ತನಕ ಎಲ್ಲಿಯೂ ಕಂಡೆರಿಯದಂಥ ಒಂದು ಪ್ರತಿಷ್ಠಾ ವಿಧಿಗಳನ್ನು ಪೂರೈಸಿದ್ದೀರಿ, ಬ್ರಹ್ಮಕಲಶವನ್ನು ಪೂರೈಸಿದ್ದೀರಿ. ಅದು ಕೆಲವರಿಗೆ ಅದು ತಪ್ಪು, ಒಬ್ಬರಿಗೆ ಇದೆಲ್ಲ ಇಷ್ಟೆಲ್ಲ ಬೇಕಾ ಎಂಬ ಮಾತು ನನಗೆ ಬಂದಿತ್ತು. ಆದರೆ ನೀನು ಮಾಡಿದ ಸೇವೆಯಲ್ಲಿ ನಾವು ಅತಿ ಸಾನ್ನಿಧ್ಯವು ಪರಿಪೂರ್ಣವಾಗಿ ಅತಿ ಸಂತೋಷದಿಂದ ನಾವು ಕುಣಿದಾಡುತ್ತಿದ್ದೇವೆ, ಮೆರೆದಾಡುತ್ತಿದ್ದೇವೆ. ಯಾವತ್ತಿಗೂ ಯಾವ ಸಂದರ್ಭದಲ್ಲಿಯೂ ನಿನ್ನ ಸನ್ನಿಧಾನದಲ್ಲಿ ಸಹ ಏನಾದರೂ ಇಂಥ ಸಮಸ್ಯೆಗಳು ಬಂದಲ್ಲಿ ನಾವು ಬೆಂಗಾಲಾಗಿ ನಿಮ್ಮೊಂದಿಗೆ ಇರುತ್ತೇವೆ. ನಾವು ಗುಳಿಗದೇವಿ ಹೇಳಿದ್ದ, ನಿಮ್ಮ ದೇವಸ್ಥಾನ ಕಡಿಯಲ್ಲಿ ನಿಂತು ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟು ಏನಾದರೂ ತೊಂದರೆ ಮಾಡಿದರೂ ನಾನು ಅವರನ್ನು ಯಾರನ್ನೂ ಬಿಡುವುದಿಲ್ಲ. ಯಾಕಂದರೆ
ನಾವು ಇವತ್ತಿನ ಈ ಪ್ರತಿಷ್ಠಾಪನೆ ವಿಧಿಗಳಿಂದ ಭಾಳ ಸಂತೋಷಪಟ್ಟಿದ್ದೇವೆ. ನಿನಗೆ ಸಂಪೂರ್ಣ ನಮ್ಮ ಅನುಗ್ರಹ ಉಂಟು. ನೀವು ಕರದಲ್ಲಿ ಬಂದು ನಿಮ್ಮ ಕೆಲಸವನ್ನು ಮಾಡಿಕೊಡುತ್ತೇನೆ. ಈ ಕ್ಷೇತ್ರದ ಭಕ್ತರನ್ನು ಕಾಯುತ್ತೇನೆ. ಈ ಭಕ್ತರಿಗೆ ಏನು ಇಲ್ಲಿನಲ್ಲಿ ಬಂದು ನನ್ನ ಸನ್ನಿಧಾನ ಬಂದು ಕೇಳ್ತಾರ ಅವರ ಇಷ್ಟಾರ್ಥವನ್ನು ಈಡೇರಿಸಿ ಗ್ರಾಮವು ಉದ್ಧಾರ ಆಗುವಂತೆ ಮಾಡುತ್ತೇನೆ ಎಂಬ ಒಂದು ವಾಗ್ದಾನವನ್ನು ಕೇಳಿ ಬಹಳಷ್ಟು ಸಂತೋಷವಾಯಿತು. ನಮ್ಮ ಜೀವನದಲ್ಲಿ ಸಾರ್ಥಕತೆಯ ಮನೋಭಾವನೆ ನಮಗೆ ಮೂಡಿ ಬಂದು ಹೇಳಲಿಕ್ಕೆ ಸಂತೋಷಪಡುತ್ತೇನೆ. ಧನ್ಯವಾದಗಳು.